ತುಮಕೂರು ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶೆಟ್ಟಳಮ್ಮ ಸಂತ್ಯಮ್ಮನ ಅದ್ದೂರಿ ಜಾತ್ರಾ ಮಹೋತ್ಸವ. ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಸೇರಿದಂತೆ ಗ್ರಾಮಸ್ಥರಿಂದ ದೇವಿಯ ರಥೋತ್ಸವ, ಭಕ್ತರಿಂದ ಹಣ್ಣು ಜವನಗಳನ್ನು ಎಸೆದು ಭಕ್ತಿ ಸಮರ್ಪಣೆ. ಜಾತ್ರೆಯ ಸಲುವಾಗಿ ನಡೆದ ಸಿಡಿ ಉತ್ಸವ, ಮಡೆ ಬಾಯಿಬೀಗ ಉತ್ಸವ. ತಾಲೂಕಿನಲ್ಲಿ ಸೂರಿಲ್ಲದವರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ ಶಾಸಕ ಬಾಲಕೃಷ್ಣರವರು ಮನೆಗಾಗಿ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡುವಂತೆ ಸೂಚಿಸಿದ ಬಾಲಕೃಷ್ಣರವರು ಅರ್ಜಿ ಸಲ್ಲಿಸಲು ಏಪ್ರಿಲ್ 30ರ ತನಕ ಗಡುವಿನಿಂದ ಅವರು. ಸಾಮಾಜಿಕ ಕ್ರಾಂತಿಯ ಹರಿಕಾರ, ರಾಜ್ಯದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರ ಜಯಂತಿಗೆ ಎಲ್ಲ ವರ್ಗದ ಸಮಾಜದ ಮಂದಿ ಸೇರಿ ಅದ್ದೂರಿಯಾಗಿ ಆಚರಣೆಗೆ ಶಾಸಕ ಬಾಲಕೃಷ್ಣರಿಂದ ಸೂಚನೆ. ಮೆರವಣಿಗೆ, ಅವರ ಆದರ್ಶ ತತ್ವಗಳನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಕೆಲಸ. ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ. ಪಟ್ಟಣದ ಸಮೀಪವಿರುವ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶನಿವಾರದಂದು ಗ್ರಾಮದೇವತೆ ಶೆಟ್ಟಳಮ್ಮನವರ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿತು. ಸುತ್ತಮುತ್ತಲ ಗ್ರಾಮಸ್ಥರು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಸಲ್ಲಿಸಿದರು. ಜಾತ್ರೆಯ ಅಂಗವಾಗಿ ಶನಿವಾರ ಮುಂಜಾನೆಯಿಂದಲೇ ಶೆಟ್ಟಳಮ್ಮ ದೇವಿಗೆ ಅಭಿಷೇಕ ಪುಣ್ಯಾಹ ಮಾಡಲಾಯಿತು. ಶೆಟ್ಟಳಮ್ಮ ಮತ್ತು ಸಂತ್ಯಮ್ಮ ದೇವಿಯವರ ಉತ್ಸವ ಮೂರ್ತಿಗಳು ಹಾಗೂ 4 ಸೋಮಗಳಿಗೂ ಅಲಂಕಾರ ಮಾಡಿ ದೇವಸ್ಥಾನದ 4 ದಿಕ್ಕುಗಳಿಗೂ ಪ್ರದಕ್ಷಿಣೆ ಮಾಡಿದ ನಂತರ ಶೆಟ್ಟಳಮ್ಮ ದೇವಿಯನ್ನು ಅಲಂಕರಿಸಿದ ರಥದಲ್ಲಿ ಕೂರಿಸಲಾಯಿತು. ನಂತರ ಗೊನೆ ತುಂಬಿದ ಬಾಳೆಕಂಬವನ್ನು ನೆಟ್ಟು ರಾಸುಗಳನ್ನು ಹಾಕಿದ ನಂತರ ಬಾಳೆಕಂಬವನ್ನು ಛೇದನ ಮಾಡಿ ಹರ್ಷೋದ್ಗಾರದೊಂದಿಗೆ ರಥವನ್ನು ದೇವಸ್ಥಾನದ ಸುತ್ತ 1 ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು. ಭಕ್ತರು ಹಣ್ಣು ಜವನಗಳನ್ನು ಎಸೆದು ಭಕ್ತಿಯನ್ನು ಸಮರ್ಪಿಸಿದರು. ಶುಕ್ರವಾರ ಸಂಜೆ ಸಿಡಿ ಉತ್ಸವವನ್ನು ಆಚರಿಸಲಾಯಿತು. ಎಲ್ಲ ಮನೆಗಳಿಂದ ಹೆಣ್ಣು ಮಕ್ಕಳು ಮಡಿ ಹೊತ್ತುಕೊಂಡು ಗ್ರಾಮದ ಮಧ್ಯೆ ಬಂದಾಗ ಹಿರಿಯರು ಹೆಣ್ಣು ಮಕ್ಕಳಿಗೆ ಬಾಯಿಬೀಗ ಚುಚ್ಚುತ್ತಾರೆ. ಅಲಂಕೃತವಾದ ಬಂಡಿಗೆ ಪೂಜೆಯನ್ನು ಸಲ್ಲಿಸಿ ಬಲಿ ನೀಡಿದ ನಂತರ ಊರ ಮಧ್ಯದಿಂದ ಅಣತಿ ದೂರದಲ್ಲಿರುವ ದೇವಸ್ಥಾನದ ಬಳಿಗೆ ಬಂಡಿಯನ್ನು ಕರೆದೊಯ್ಯಲಾಗುತ್ತದೆ. ಶೆಟ್ಟಿಹಳ್ಳಿ ಗ್ರಾಮದ ಬಂಡಿಯ ಜೊತೆಗೆ ಕುರುಬರಕಾಳಿನಹಳ್ಳಿ ಭಕ್ತರು ಕೂಡ ಬಂಡಿ ಜೊತೆಗೆ ಆಗಮಿಸಿ ತಳುವೆ ನೈವೇದ್ಯ ತರುತ್ತಾರೆ. ಗ್ರಾಮದೇವತೆ ಶೆಟ್ಟಳಮ್ಮ ಜಾತ್ರಾ ಮಹೋತ್ಸವ ಎಂದು ಕರೆಯುವ ಈ ಜಾತ್ರೆಯಲ್ಲಿ ಉತ್ಸವ ಮೂರ್ತಿಗಳಾದ ಶೆಟ್ಟಳಮ್ಮ ಹಾಗೂ ಸಂತ್ಯಮ್ಮನ ಉತ್ಸವ ಮೂರ್ತಿಗಳನ್ನು ದಿಂಡಗೂರಿನಿಂದ ತರಲಾಗುತ್ತದೆ. 4 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಶುಕ್ರವಾರ ಸಿಡಿ ಉತ್ಸವ ಜರುಗಿದೆ. ಶನಿವಾರ ಮಧ್ಯಾಹ್ನ ರಥೋತ್ಸವ ನಡೆದ ನಂತರ ರಾತ್ರಿ ಸೋಮನ ಉತ್ಸವ. ಅದಕ್ಕೂ ಮುಂಚಿತವಾಗಿ ಗ್ರಾಮದ 4 ವರ್ಷದ ಮಕ್ಕಳಿಂದ 15 ವರ್ಷದ ಮಕ್ಕಳು ವಿಶೇಷವಾಗಿ ನೃತ್ಯವನ್ನು ಕಲಿತಿದ್ದು ಭರತನಾಟ್ಯ, ಯಕ್ಷಗಾನ ಹಾಗೂ ಸಂಗೀತ ನೃತ್ಯವನ್ನು ಪ್ರದರ್ಶಿಸುತ್ತಿದ್ದಾರೆ. ಇದರಲ್ಲಿ ಶೆಟ್ಟಿಹಳ್ಳಿ ಗ್ರಾಮದ ಹೆಣ್ಣು ಮಕ್ಕಳು ಕೂಡ ನೃತ್ಯದಲ್ಲಿ ಪಾಲ್ಗೊಂಡಿದ್ದರು. ಭಾನುವಾರ ಪಲ್ಲಕ್ಕಿ ಉತ್ಸವ ಆಚರಿಸುವ ಮೂಲಕ ಉತ್ಸವ ಮೂರ್ತಿಗಳನ್ನು ದಿಂಡಗೂರಿಗೆ ಕಳುಹಿಸಲಾಗುತ್ತದೆ. ವರ್ಷಕ್ಕೊಮ್ಮೆ ಹಳ್ಳಿಯ ಎಲ್ಲ ಜನರು ಒಂದೆಡೆ ಕಲಿತು ತಮ್ಮ ಕಷ್ಟ ಸುಖಗಳನ್ನು ಹೋಗಲಾಡಿಸಲಿ ಎಂದು ಅದ್ದೂರಿಯಾಗಿ ಇಂತಹ ಜಾತ್ರೆಯನ್ನು ಆಚರಿಸಿಕೊಂಡು ಬರುತ್ತಿದ್ದು, ಜಾತ್ರೆಯಲ್ಲಿ ಕೋಲಾಟದ ಕಲಾವಿದರು ಜಡೆ ಕೋಲು ಚಿತ್ತಾರ, ಕೋಲು 1ನೇ ತಾಳ 2ನೇ ತಾಳ ಹೀಗೆ ವಿವಿಧ ಕೋಲಾಟವನ್ನು ಪ್ರದರ್ಶಿಸಿದರು. ಮತ್ತೊಂದು ಯುವಕರ ತಂಡ ತಮಟೆಯ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಪ್ರಧಾನಮಂತ್ರಿ ವಸತಿ ಯೋಜನೆ ಮೂಲಕ ಫಲಾನುಭವಿಗಳು ಮನೆ ಪಡೆಯಲು ಏಪ್ರಿಲ್ 30ರಂದು ಕಡೆಯ ದಿನವಾಗಿದ್ದು, ಸೋಲಿಲ್ಲದವರು ಈ ಯೋಜನೆಯ ಸದುಪಯೋಗ ಪಡೆಯುವಂತೆ ಶಾಸಕರಾದ ಸಿ ಬಾಲಕೃಷ್ಣ ಅವರು ಜನರಲ್ಲಿ ಮನವಿ ಮಾಡಿದರು.
ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕಗ್ಗೆರೆ ಗ್ರಾಮದ ದೇವತೆ ಶ್ರೀ ಸಂಪಿಗೆ ಮಾರಮ್ಮ ಊರ ಹಬ್ಬದ ಸಲುವಾಗಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕರು, ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ವಸತಿ ರಹಿತರಿಗೆ ಮನೆ ಕಟ್ಟಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಿದ್ದು, ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಏಪ್ರಿಲ್ 30 ಕೊನೆಯ ದಿನವಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ತಾಲೂಕಿನ ವಸತಿ ರಹಿತರಿಗೆ ಮನವಿ ಮಾಡಿದರು. ಭಾರತ ದೇಶ ಧರ್ಮದ ತಳಹದಿಯ ಮೇಲೆ ಸದೃಢವಾಗಿದೆ. ಇಡೀ ವಿಶ್ವವೇ ದೇಶದ ಸಂಸ್ಕೃತಿ, ಕಲೆ, ಸಾಹಿತ್ಯ ಯೋಗವನ್ನು ಅನುಸರಿಸುವ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸುತ್ತಿದ್ದು, ರಾಜಕಾರಣವನ್ನು ಬದಿಗಿಟ್ಟು ದೇಶದ ಉಳಿವಿಗೆ ಎಲ್ಲರೂ ಕೈಜೋಡಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಬಗ್ಗೆ ಎಲ್ಲರೂ ಚಿಂತಿಸುವ ಅಗತ್ಯವಿದೆ ಎಂದರು. ಕಗ್ಗೆರೆ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡುವುದಾಗಿ ತಿಳಿಸಿದ ಅವರು, ಗ್ರಾಮದ ಸರ್ಕಾರಿ ಶಾಲಾ ಕಟ್ಟಡ ದುರಸ್ತಿಗೂ ಮುಂಬರುವ ದಿನಗಳಲ್ಲಿ ಅನುದಾನವನ್ನು ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದರು. ಈಗಾಗಲೇ ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮ ಮತ್ತು ಲೋಕೋಪಯೋಗಿ ಇಲಾಖೆ ವತಿಯಿಂದ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ ಅನುದಾನವನ್ನು ಒದಗಿಸಲಾಗಿದೆ ಎಂದರು. ಮಾಜಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗೇಂದ್ರ ಬಾಬು ಮಾತನಾಡಿ, ಕ್ಷೇತ್ರದ ಶಾಸಕರು ತೋಟಿ ಏತ ನೀರಾವರಿ ಯೋಜನೆಯ ಮೂಲಕ ಈ ಭಾಗದ ಕೆರೆಗಳನ್ನು ತುಂಬಿಸಲು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದು, ಮುಂಬರುವ ಹಂಗಾಮಿನಲ್ಲಿ ಈ ಯೋಜನೆ ಉದ್ಘಾಟನೆಗೊಳ್ಳುವ ನಿರೀಕ್ಷೆ ಇದೆ. ಈ ಯೋಜನೆಯಿಂದ ಈ ಭಾಗದ ಸಾವಿರಾರು ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಇತ್ತೀಚೆಗೆ ನಿವೃತ್ತಿಗೊಂಡಿದ್ದ ಗೌಡಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿವೃತ್ತ ಸಿಇಒ ಮಂಜೇಗೌಡರವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ನುಗ್ಗೇಹಳ್ಳಿ ಕೃಷಿ ಪತ್ತಿನ ಅಧ್ಯಕ್ಷ ಹೊಲಿಕೆರೆ ಸಂಪತ್ ಕುಮಾರ್, ಸಮಾಜ ಸೇವಕ ಹಾಗೂ ಜೆಡಿಎಸ್ ಯುವ ಮುಖಂಡ ಭುವನಹಳ್ಳಿ ಯೋಗೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಂಪೇಗೌಡ, ರಾಧಾಮಣಿ, ನಾಗರಾಜು, ಪ್ರಕಾಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಬದುಕಿನಲ್ಲಿ ಎಲ್ಲ ರೀತಿಯ ಯಶಸ್ಸು ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ಈ ಒಂದು ದಿನದ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆನಾರು ಕೂಡ ಧ್ಯಾನ, ಧಾರ್ಮಿಕತೆಗೆ ಒಂದು ಗಮನವನ್ನು ಹರಿಸಿದ್ರೆ ಬದುಕು ಕೂಡ ಉನ್ನತ ಮಟ್ಟದಲ್ಲಿ ಹೋಗ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಚಿಕ್ಕಮ್ಮ ದೊಡ್ಡಮ್ಮ ದೇವಿ ತಮ್ಮ ಸರ್ವರಿಗೂ ಆರೋಗ್ಯ, ಆಯಸ್ಸು, ಯಶಸ್ಸನ್ನು ಕೊಡಲಿ. ಈ ವರ್ಷವೂ ಕೂಡ ಉತ್ತಮವಾದಂಥ ಮಳೆ ಪ್ರಾರಂಭ ಆಗಿದೆ. ಇನ್ನೂ ಕೂಡ ಮಳೆಯಾಗಿ ಬೆಳೆ ಆಗುವಂಥ ಅವಕಾಶಗಳು ಕೂಡ ಆಗಲಿ. ರಾಗಿ ಖರೀದಿ ಕೇಂದ್ರವನ್ನು ಕೂಡ ಪ್ರಾರಂಭಿಸಿದ್ದೇವೆ. ಏನು ಅದೆಲ್ಲ ರಾಗಿನ ನೀವು 4,000ಕ್ಕಿಂತ 4,300 ರೂಪಾಯಿ ರೇಟ್ ಏನಿದೆ, ಕೇಂದ್ರ ಸರ್ಕಾರ ಒಳ್ಳೆ MSP ರೇಟ್ ಕೂಡ ಇದೆ. ಕೊಬ್ಬರಿ ಕಾಯಿ ರೇಟು ಕೂಡ ಈ ವರ್ಷ ಒಳ್ಳೆ ಒಂದು ರೇಟ್ ಆಗಿರೋದ್ರಿಂದ ರೈತರಿಗೆ ಒಂದು ಅನುಕೂಲ. ಈಲ್ಡಿಂಗ್ ಕಡಿಮೆ ಆಗಿದೆ. ಈಲ್ಡಿಂಗ್ ಕಾರಣ ಏನಪ್ಪ ಅಂದರೆ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ ಗಿಡಕ್ಕೆ. ಈ ಬಗ್ಗೆಯೂ ಕೂಡ ಬಡ್ಜೆಟ್ ಮೇಲಿನ ಸರ್ಕಾರಕ್ಕೆ ಆ ಒಂದು ರೋಗ ಬಾಧೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ಕೊಡಬೇಕು ಅಂತಲೂ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮ್ಮ ಪ್ರಕಾಶ್ ಅವರು ನಿರ್ದೇಶಕರಾಗಿದ್ದಾರೆ. ಈಗಾಗಲೇ ನಮ್ಮ ಸಂಪತ್ ರಾಜೀನಾಮೆ ಕೊಟ್ಟರು, ಇನ್ನೂ ಅಲ್ಲಿ ತನಕ ಅಧ್ಯಕ್ಷರೇ ಇದ್ದಾರೆ. ಅವ್ರಿಗೂ ಒಂದು ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ಸೊಸೈಟಿ ಅಧ್ಯಕ್ಷನ ಪ್ರಕಾಶ್ ಅವ್ರಿಗೂ ಕೂಡ ಗ್ರಾಮದ ದೃಷ್ಟಿಯಿಂದ ಅವಕಾಶ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲ ನಮ್ಮ ಯುವ ಮಿತ್ರರು ಒಗ್ಗಟ್ಟಿನಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಕೈ ಜೋಡಿಸಿ ಮಾಡಿದಿರಿ. ಯುವಶಕ್ತಿ ದೇಶದ ಶಕ್ತಿ, ಯುವಶಕ್ತಿ ದೇಶದ ಆಸ್ತಿ. ಯುವಕರು ಸನ್ಮಾರ್ಗದಲ್ಲಿ ನಡೆದರೆ ಆ ಗ್ರಾಮ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಸಾರ್ವಜನಿಕ ಬಂಧುಗಳೇ, ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ, ವಸತಿ ರಹಿತರೇ, ನಿವೇಶನ ರಹಿತರೇ? ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ. ಮನೆ ಪಡೆಯಲು ನಿಮಗೀದೀಗ ಸುವರ್ಣಾವಕಾಶ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ BPL ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ.
ಸಾಮಾಜಿಕ ಕ್ರಾಂತಿಯ ಹರಿಕಾರ, ರಾಜ್ಯದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರ ಜಯಂತಿಯನ್ನ ತಾಲೂಕು ಆಡಳಿತ ಮತ್ತು ತಾಲೂಕು ವೀರಶೈವ ಸಮಾಜದ ವತಿಯಿಂದ ಏಪ್ರಿಲ್ 30ರಂದು ಅರ್ಥಪೂರ್ಣವಾಗಿ ಆಚರಿಸಲಾಗುವುದೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿನ ತಹಶೀಲ್ದಾರ್ ಸಭಾಂಗಣದಲ್ಲಿ ಶುಕ್ರವಾರದಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದ ಬಸವ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ, ವಚನಗಳ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಬಸವಣ್ಣನವರ ಸಂದೇಶಗಳು ಪ್ರತಿಯೊಬ್ಬರಿಗೂ ತಲುಪುವಂತಾಗಲು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ಆ ನಿಟ್ಟಿನಲ್ಲಿ ಸಾರ್ವಜನಿಕರು, ವಿವಿಧ ಸಮಾಜಗಳು, ಸಂಘಟನೆಗಳ ಸಹಕಾರ ಅಗತ್ಯವೆಂದರು. ಅಂದು ಬೆಳಗ್ಗೆ 9 ಗಂಟೆಗೆ ಮಿನಿ ವಿಧಾನಸೌಧದ ಆವರಣದಲ್ಲಿ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ತಾಲೂಕು ಕಚೇರಿಯಿಂದ ಮೆರವಣಿಗೆ ಆರಂಭವಾಗಲಿದ್ದು, ಮುಖ್ಯ ರಸ್ತೆಯ ಮಾರ್ಗದಲ್ಲಿ ಮೆರವಣಿಗೆ ಸಾಗಿ ನಡೆದು ಬಸವೇಶ್ವರ ದೇವಸ್ಥಾನದ ಬಳಿ ವೇದಿಕೆ ತಲುಪಲಿದೆ. ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಕುರಿತು ವಿಶೇಷ ಉಪನ್ಯಾಸದ ವ್ಯವಸ್ಥೆ ಮಾಡಲಾಗುವುದು. ಕಾರ್ಯಕ್ರಮಕ್ಕೆ ಆಗಮಿಸಿದ ಜನರಿಗೆ ನೀರು, ಉಪಹಾರದ ವ್ಯವಸ್ಥೆಯನ್ನ ವೀರಶೈವ ಸಮಾಜದ ವತಿಯಿಂದ ಮಾಡಲಾಗುವುದು. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದವರನ್ನ ಒಂದುಗೂಡಿಸಿ ಸಮಾನತೆಯ ಸಮಾಜ ನಿರ್ಮಿಸಲು ಶ್ರಮಿಸಿದ್ದರು. ಆದ್ದರಿಂದ ಎಲ್ಲ ಸಮಾಜದವರನ್ನ ಆಹ್ವಾನಿಸಬೇಕು. ಅಧಿಕಾರಿಗಳು, ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಸಭೆಯಲ್ಲಿ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್, ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್, ಮುಖ್ಯಾಧಿಕಾರಿ ಕೆಎನ್ ಹೇಮಂತ್, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್, ತಾಲೂಕು ಅಧ್ಯಕ್ಷ ಪಟೇಲ್ ರಾಜಣ್ಣ, ಮುಖಂಡರಾದ ವೀರೇಶ್, ಪ್ರಭುಸ್ವಾಮಿ, ಸುರೇಶ್, ಮಂಜುನಾಥ್, ಕಾಂತರಾಜು, ದರ್ಶನ್, ರುದ್ರಸ್ವಾಮಿ, ಚೆನ್ನೇಗೌಡ, ಶೇಖರ್, ಛಾಯಾ, ಕೃಷ್ಣಮೂರ್ತಿ, ಸಂತೋಷ್, ಬಸವರಾಜ್, ಗಂಗಾಧರ್, ಗಿರೀಶ್, ದಯಾನಂದ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಪೂರ್ವ ಸಿದ್ಧತೆಗಳ ಅನುಗುಣವಾಗಿ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ತಹಶೀಲ್ದಾರಾದಂಥ ಶ್ರೀ ನವೀನ್ ಅವರೇ, ನಗರದ ಪ್ರಥಮ ಪ್ರಜೆಗಳಾದಂಥ ಶ್ರೀ ಮೋಹನ್ ಅವರೇ, ಮುಖ್ಯಾಧಿಕಾರಿಗಳಾದಂಥ ಹೇಮಂತ್ ಅವರೇ, ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ರಮೇಶ್ ಅವರು, ತಾಲೂಕು ವೀರಶೈವ ಸಭಾ ಅಧ್ಯಕ್ಷರಾದಂಥ ಶ್ರೀ ರಾಜಣ್ಣ ಅವರು ಹಾಗೂ ವೀರಶೈವ ಲಿಂಗಾಯತ ಸಮಾಜದ ತಾಲೂಕಿನ ಅಧ್ಯಕ್ಷರು ಮಾಜಿ ಪ್ರಧಾನರಾದಂಥ ವೀರೇಶ್ವರ ಅವರು ಹಾಗೂ ತಾಲೂಕಿನ ಎಲ್ಲ ಗೌರವಾನ್ವಿತ ಹಾಗೂ ಜಿಲ್ಲೆಯ ಗೌರವಾನ್ವಿತ ಸಮಾಜದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳೇ ಹಾಗೂ ಮಾಧ್ಯಮದ ಮಿತ್ರಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಇವತ್ತು ಇದರ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಈ ಪ್ರಜಾಪ್ರಭುತ್ವದ ಒಂದು ಕಲ್ಪನೆಗೆ ಒಂದು ಶಕ್ತಿ ಕೊಟ್ಟಂಥ ಬಸವೇಶ್ವರರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಚರಣೆಗೆ ನಿಮ್ಮೆಲ್ಲರೂ ಕೂಡ ಇವತ್ತು ಆಹ್ವಾನಿಸಿದ್ದೇವೆ. ತಾವೆಲ್ಲರೂ ಕೂಡ ಸಲಹೆ ಸಹಕಾರಗಳನ್ನು ಕೂಡ ನೀಡಿದ್ದೀವಿ. ಪ್ರಥಮವಾಗಿ ಈ ಒಂದು ಕಚೇರಿಯಲ್ಲಿ ಬಸವೇಶ್ವರರ ಫೋಟೋಕ್ಕೆ ಗೌರವವನ್ನು ಸಲ್ಲಿಸಿ ಇಲ್ಲಿಂದ ಮೆರವಣಿಗೆ ಒಟ್ಟಿಗೆ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಸಂಕೀರ್ಣದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿ ಕಾರ್ಯಕ್ರಮ ಮಾಡುವಂಥದ್ದು ತೀರ್ಮಾನ ಆಗಿದೆ. ಪುರಸಭೆ ವತಿಯಿಂದ ಸ್ಟೇಜು ವಗೈರೆ ಸಭಾ ಕಾರ್ಯಕ್ರಮದ ಬಗ್ಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ತಾಲೂಕು ಆಡಳಿತ ಮಾಡ್ತಾರೆ. ಇನ್ನು ಒಂದು ಅಲ್ಲಿ ಬಂದಂಥ ಒಂದು ಎಲ್ಲ ನಾಗರಿಕ ಬಂಧುಗಳಿಗೆ ಮಧ್ಯಾಹ್ನ ಉಪಹಾರವನ್ನು ತಾಲೂಕು ವೀರಶೈವ ಸಮಾಜದ ವತಿಯಿಂದ ಮಾಡಿಕೊಡೋದಕ್ಕೆ ಅವಕಾಶವನ್ನು ಕೊಡ್ತಿದ್ದೀನಿ. ಅವತ್ತು ಬಹುತೇಕ ಎಲ್ಲ ಗ್ರಾಮಗಳಲ್ಲೂ ಕೂಡ ಸಾಮಾನ್ಯ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳಿಂದ ಅಂದಾಜು ಒಂದು 200 ಜನ ಬರಬಹುದು ಇರ್ತಕ್ಕಂಥ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿದೆ. ಎಲ್ಲ ಕಡೆಯಿಂದ ಕೂಡ ಹೆಚ್ಚಿನ ಜನರು ಬರುವಂಥದ್ದು ನಾವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶೆಟ್ಟಳಮ್ಮ ಸಂತ್ಯಮ್ಮನ ಅದ್ದೂರಿ ಜಾತ್ರಾ ಮಹೋತ್ಸವ. ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಸೇರಿದಂತೆ ಗ್ರಾಮಸ್ಥರಿಂದ ದೇವಿಯ ರಥೋತ್ಸವ, ಭಕ್ತರಿಂದ ಹಣ್ಣು ಜವನಗಳನ್ನು ಎಸೆದು ಭಕ್ತಿ ಸಮರ್ಪಣೆ. ಜಾತ್ರೆಯ ಸಲುವಾಗಿ ನಡೆದ ಸಿಡಿ ಉತ್ಸವ, ಮಡೆ ಬಾಯಿಬೀಗ ಉತ್ಸವ. ತಾಲೂಕಿನಲ್ಲಿ ಸೂರಿಲ್ಲದವರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ ಶಾಸಕ ಬಾಲಕೃಷ್ಣರವರು ಮನೆಗಾಗಿ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡುವಂತೆ ಸೂಚಿಸಿದ ಬಾಲಕೃಷ್ಣರವರು ಅರ್ಜಿ ಸಲ್ಲಿಸಲು ಏಪ್ರಿಲ್ 30ರ ತನಕ ಗಡುವಿನಿಂದ ಅವರು. ಸಾಮಾಜಿಕ ಕ್ರಾಂತಿಯ ಹರಿಕಾರ, ರಾಜ್ಯದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಗೆ ಎಲ್ಲ ವರ್ಗದ ಸಮಾಜದ ಮಂದಿ ಸೇರಿ ಅದ್ದೂರಿಯಾಗಿ ಆಚರಣೆಗೆ ಶಾಸಕ ಬಾಲಕೃಷ್ಣರಿಂದ ಸೂಚನೆ. ಮೆರವಣಿಗೆ, ಅವರ ಆದರ್ಶ ತತ್ವಗಳನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯ.
ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.